ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆ ಆರಂಭಿಕ ಜಿಗಿತ ಕಂಡಿದೆ. ಉತ್ತಮ ಆರಂಭವನ್ನು ಕಂಡಿದೆ ಮುಂಬೈ ಷೇರುಪೇಟೆ. ಆರಂಭದಲ್ಲೇ ಸೆನ್ಸೆಕ್ಸ್ 229.89 ಅಂಕ ಏರಿಕೆ ಕಂಡಿದೆ. ಒಟ್ಟು 80,731ರಲ್ಲಿ ವಹಿವಾಟು ಆರಂಭ ಆಗಿದೆ. ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಗೂಳಿ ಗುಟುರು ಅಂದರೆ ಆಗಲೇ ಹೇಳಿದೆ, ಒಂದು ದೇಶದ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ದೃಢತೆ ಮತ್ತು ನಿರಂತರತೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ. ನಮ್ಮ ದೇಶದಲ್ಲಿ 1990ರಿಂದ 99ರವರೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ರಾಜಕೀಯ ದೃಢತೆ ಅನ್ನೋದಿರಲಿಲ್ಲ, ಅನ್ಸರ್ಟೈನ್ ಆಗಿದೆ. ಆದರೆ ಈಗ ಒಂದು 15 ವರ್ಷದಿಂದ ಈ ರಾಜಕೀಯ ಸ್ಥಿರತೆ ಅನ್ನೋದಿದೆ. ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆ ಆರಂಭಿಕ ಜಿಗಿತ ಕಂಡಿದೆ. ಉತ್ತಮ ಆರಂಭವನ್ನು ಕಂಡಿದೆ ಮುಂಬೈ ಷೇರುಪೇಟೆ. ಆರಂಭದಲ್ಲೇ ಸೆನ್ಸೆಕ್ಸ್ 229.89 ಅಂಕ ಏರಿಕೆ ಕಂಡಿದೆ. ಒಟ್ಟು 80,731ರಲ್ಲಿ ವಹಿವಾಟು ಆರಂಭ ಆಗಿದೆ. ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಗೂಳಿ ಗುಟುರು ಅಂದರೆ ಆಗಲೇ ಹೇಳಿದೆ, ಒಂದು ದೇಶದ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ದೃಢತೆ ಮತ್ತು ನಿರಂತರತೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ. ನಮ್ಮ ದೇಶದಲ್ಲಿ 1990ರಿಂದ 99ರವರೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ರಾಜಕೀಯ ದೃಢತೆ ಅನ್ನೋದಿರಲಿಲ್ಲ, ಅನ್ಸರ್ಟೈನ್ ಆಗಿದೆ. ಆದರೆ ಈಗ ಒಂದು 15 ವರ್ಷದಿಂದ ಈ ರಾಜಕೀಯ ಸ್ಥಿರತೆ ಅನ್ನೋದಿದೆ. ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆ ಆರಂಭಿಕ ಜಿಗಿತ ಕಂಡಿದೆ. ಉತ್ತಮ ಆರಂಭವನ್ನು ಕಂಡಿದೆ ಮುಂಬೈ ಷೇರುಪೇಟೆ. ಆರಂಭದಲ್ಲೇ ಸೆನ್ಸೆಕ್ಸ್ 229.89 ಅಂಕ ಏರಿಕೆ ಕಂಡಿದೆ. ಒಟ್ಟು 80,731ರಲ್ಲಿ ವಹಿವಾಟು ಆರಂಭ ಆಗಿದೆ. ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಗೂಳಿ ಗುಟುರು ಅಂದರೆ ಆಗಲೇ ಹೇಳಿದೆ, ಒಂದು ದೇಶದ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ದೃಢತೆ ಮತ್ತು ನಿರಂತರತೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ. ನಮ್ಮ ದೇಶದಲ್ಲಿ 1990ರಿಂದ 99ರವರೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ರಾಜಕೀಯ ದೃಢತೆ ಅನ್ನೋದಿರಲಿಲ್ಲ, ಅನ್ಸರ್ಟೈನ್ ಆಗಿದೆ. ಆದರೆ ಈಗ ಒಂದು 15 ವರ್ಷದಿಂದ ಈ ರಾಜಕೀಯ ಸ್ಥಿರತೆ ಅನ್ನೋದಿದೆ. ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆ ಆರಂಭಿಕ ಜಿಗಿತ ಕಂಡಿದೆ. ಉತ್ತಮ ಆರಂಭವನ್ನು ಕಂಡಿದೆ ಮುಂಬೈ ಷೇರುಪೇಟೆ. ಆರಂಭದಲ್ಲೇ ಸೆನ್ಸೆಕ್ಸ್ 229.89 ಅಂಕ ಏರಿಕೆ ಕಂಡಿದೆ. ಒಟ್ಟು 80,731ರಲ್ಲಿ ವಹಿವಾಟು ಆರಂಭ ಆಗಿದೆ. ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಗೂಳಿ ಗುಟುರು ಅಂದರೆ ಆಗಲೇ ಹೇಳಿದೆ, ಒಂದು ದೇಶದ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ದೃಢತೆ ಮತ್ತು ನಿರಂತರತೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ. ನಮ್ಮ ದೇಶದಲ್ಲಿ 1990ರಿಂದ 99ರವರೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ರಾಜಕೀಯ ದೃಢತೆ ಅನ್ನೋದಿರಲಿಲ್ಲ, ಅನ್ಸರ್ಟೈನ್ ಆಗಿದೆ. ಆದರೆ ಈಗ ಒಂದು 15 ವರ್ಷದಿಂದ ಈ ರಾಜಕೀಯ ಸ್ಥಿರತೆ ಅನ್ನೋದಿದೆ. ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆ ಆರಂಭಿಕ ಜಿಗಿತ ಕಂಡಿದೆ. ಉತ್ತಮ ಆರಂಭವನ್ನು ಕಂಡಿದೆ ಮುಂಬೈ ಷೇರುಪೇಟೆ. ಆರಂಭದಲ್ಲೇ ಸೆನ್ಸೆಕ್ಸ್ 229.89 ಅಂಕ ಏರಿಕೆ ಕಂಡಿದೆ. ಒಟ್ಟು 80,731ರಲ್ಲಿ ವಹಿವಾಟು ಆರಂಭ ಆಗಿದೆ. ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಗೂಳಿ ಗುಟುರು ಅಂದರೆ ಆಗಲೇ ಹೇಳಿದೆ, ಒಂದು ದೇಶದ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ದೃಢತೆ ಮತ್ತು ನಿರಂತರತೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ. ನಮ್ಮ ದೇಶದಲ್ಲಿ 1990ರಿಂದ 99ರವರೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ರಾಜಕೀಯ ದೃಢತೆ ಅನ್ನೋದಿರಲಿಲ್ಲ, ಅನ್ಸರ್ಟೈನ್ ಆಗಿದೆ. ಆದರೆ ಈಗ ಒಂದು 15 ವರ್ಷದಿಂದ ಈ ರಾಜಕೀಯ ಸ್ಥಿರತೆ ಅನ್ನೋದಿದೆ. ಕೇಂದ್ರದ ಬಜೆಟ್ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆ ಆರಂಭಿಕ ಜಿಗಿತ ಕಂಡಿದೆ. ಉತ್ತಮ ಆರಂಭವನ್ನು ಕಂಡಿದೆ ಮುಂಬೈ ಷೇರುಪೇಟೆ. ಆರಂಭದಲ್ಲೇ ಸೆನ್ಸೆಕ್ಸ್ 229.89 ಅಂಕ ಏರಿಕೆ ಕಂಡಿದೆ. ಒಟ್ಟು 80,731ರಲ್ಲಿ ವಹಿವಾಟು ಆರಂಭ ಆಗಿದೆ. ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಗೂಳಿ ಗುಟುರು ಅಂದರೆ ಆಗಲೇ ಹೇಳಿದೆ, ಒಂದು ದೇಶದ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ, ದೃಢತೆ ಮತ್ತು ನಿರಂತರತೆ ಇದು ಬಹಳಷ್ಟು ಪ್ರಮುಖ ಆಗುತ್ತೆ. ನಮ್ಮ ದೇಶದಲ್ಲಿ 1990ರಿಂದ 99ರವರೆಗೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದಿರಲಿಲ್ಲ, ರಾಜಕೀಯ ದೃಢತೆ ಅನ್ನೋದಿರಲಿಲ್ಲ, ಅನ್ಸರ್ಟೈನ್ ಆಗಿದೆ. ಆದರೆ ಈಗ ಒಂದು 15 ವರ್ಷದಿಂದ ಈ ರಾಜಕೀಯ ಸ್ಥಿರತೆ ಅನ್ನೋದಿದೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.